Ladies and gentlemen, सबंध में को नमस्कार आज के प्रोग्राम का स्वागत सुस्वागत. My name is ರೇಮನ್ ಕೊನಾಜ್, ಮಿಮಿಕ್ರಿ ಆರ್ಟಿಸ್ಟ್. ನಾನು ರೇಮನ್ ಕೊನಾಜ್ ಅಂತ ರೆಡ್ ಎಫ್ ಎಮ್, ಬಿಗ್ ಎಫ್ ಎಮ್ ಹಾಗೂ ತುಂಬ ತುಳು ಕನ್ನಡ ಚಿತ್ರದಲ್ಲಿ ಕಂಠದಾನ ಹಾಗೂ ತುಳು ಅಂಬರ್ ಕ್ಯಾಟ್ರಸ್ ಫಿಲ್ಮಲ್ಲಿ ಅದೇ ಥರ ಕನ್ನಡ ಸಾರಾ ಬಜ್ರ ಅನುಪ್ರಭಾಕರ್ ಹಾಗೂ ರಮೇಶ್ ಭಟ್ಟೊಟ್ಟಿಗೆ ಆ್ಯಕ್ಟ್ ಮಾಡಿದೆ. ಅದೇ ಥರ ನಮ್ಮ ಸಹಾನ್ ಅಂತೇಳಿ ಅದರಲ್ಲೂ ಒಂದು ರೋಲ್ ಮಾಡಿದ್ದೀನಿ. ಬ್ಯಾರಿ, ತುಳು, ಕೊಂಕಣಿ 3 ಭಾಷೆಯಲ್ಲಿ ಅದರಲ್ಲೂ ಅಭಿನಯ ಮಾಡಿದ್ದೀನಿ. ಸೊ ಆ ಥರ ಬೇರೆ ಬೇರೆ ಕಂಠದಾನ ಮಾಡಿದ್ದೀನಿ. ನವೀನ್ ಪಡೀಲಿ ಇರ್ಬೋದು, ತುಂಬ ಇದರಲ್ಲೆಲ್ಲ. ಸೊ ನಾನು ಟೆಂಪಲ್, ಚರ್ಚಿ ಹಲವಾರು ಕಾರ್ಯಕ್ರಮ ಪ್ರಶಸ್ತಿ ಸನ್ಮಾನಗೊಂಡಿದ್ದೇನೆ ರೇಮನ್ ಕೊನಾಜೆ ಅಂತ. ಸೊ ಯಾವತ್ತೂ ನಗ್ನಗ್ತಾ ಇರಬೇಕು ಫ್ರೆಂಡ್ಸ್, ಒಬ್ಬರು ಕೂತು ನಗಬಾರ್ದು. ಹಾಸ್ಯ ಸನ್ನಿವೇಶ ನೋಡ್ತಾ ಇರಬೇಕು, ಆಗ ನಗಡ್ತಾ ಇರಬೇಕು. ವೈದ್ಯ ನಗುಮುಖ, ರೋಗಿ ಗುಣಮುಖ. ಯಾಕಂತಂದರೆ ನಾವು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋದರೂ ನಮ್ಮ ಕೈಯಲ್ಲಿ ಹಣ ಇರೋದಿಲ್ಲ ಫ್ರೆಂಡ್ಸ್. ಆದರೆ ಒಂದೇ ಒಂದು ಕಿವಿ ಮಾತು ಹೇಳಬೇಕು, ಯಾಕಂದರೆ ಡೋಂಟ್ ವರಿ, ಆದಷ್ಟು ಬೇಗ ಗುಣ ಆಗುತ್ತೆ. ಆಗ ಅವರಿಗೆ ಒಂದು ಆನೆ ಬಲ ಬಂದಾಗ ಆಗುತ್ತೆ. ಯಾಕಂದರೆ ಮೊದಲೇ ಒಂದು ಡೇಂಜರ್ ಇದರಲ್ಲಿ ಪೇಷಂಟ್ ಇರ್ತದೆ, ಯಾಕಂದರೆ ನಾಳೆ ಕೋಮಕ್ಕೆ ಹೋಗೋ ಪೇಷಂಟ್ ಇರ್ತದೆ. ಆ ಥರ ಏನೋ ಒಂದು ಸಿಚುವೇಶನ್ ಇರ್ತದೆ. ಆದರೆ ಒಂದೇ ಒಂದು ಕಿವಿ ಮಾತಲ್ಲಿ ಬೇಕು ಫ್ರೆಂಡ್ಸ್, ಯಾಕಂದರೆ ನೀವು ಹಣ ಏನು ಕೊಡೋದು ಬೇಡ, ಆದಷ್ಟು ಬೇಗ ಗುಣ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಡೋಂಟ್ ವರಿ, ಆಗ ಒಂದು ಖುಷಿ ಆಗುತ್ತೆ. ಪೇಷಂಟ್ ಸಹ ಆದಷ್ಟು ಬೇಗ ಒಂದು ರಿಕ್ವೈರಿ ಆಗುತ್ತೆ. ಅದರ ಯಾವತ್ತು ನಗ್ನಗ್ತಾ ಇರಬೇಕು ಫ್ರೆಂಡ್ಸ್. ಬೇರೆ ಬೇರೆ ಕ್ಯಾಂಪಸಲ್ಲಿ ಇರ್ಬೋದು, ಹಾಸ್ಯ ನೋಡೋಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದರೆ ಪೂಜಾ ಸಾಮಾನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಅಂಕಲ್ 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 ನೀವು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮತ್ತೇನು ಸುಡ್ಕಾರ್ಗೆ ಹೋಗ್ತಾರೆ ದೇವಸ್ಥಾನಕ್ಕೆ. ಅದೇ ಥರ ಸಂಡೇ ಚರ್ಚಿಗೆ ಹೋಗಿರ್ತಾರೆ. ಆಗ ಒಬ್ಬ ಹುಡುಗ, ಮೇಡಮ್ ಮೇಡಮ್ ನೀವು ಚರ್ಚಿಗೆ ಹೋದ್ರ, ಚರ್ಚಿಂದ ಬರದೆ ಚರ್ಚಿಗೆ ಮತ್ತೆ ಹುಡುಗಾಡ್ಗೆ ಹೋಗ್ತಾರೆ ಫ್ರೆಂಡ್ಸ್. ಹಾಸ್ಯ ಮಾಡೋಕ್ಕೂ ಬೇರೆ ಬೇರೆ ವೆರೈಟಿ ಇದೆ. ಆ ಥರ ಸ್ಕೂಲಲ್ಲಿ ಇರ್ಬೋದು ಫ್ರೆಂಡ್ಸ್, ಸ್ಕೂಲಲ್ಲಿ ಬೇರೆ ಬೇರೆ ಹಾಸ್ಯ ನೋಡೋಕೆ ಸಿಗುತ್ತೆ. ಯಾಕಂದರೆ ಇವತ್ತಿನ ಮಕ್ಕಳಂತೂ ತುಂಬ ಫಾಸ್ಟ್ ಆಗಿರ್ತದೆ, ಚುರುಕಾಗಿರ್ತಾರೆ ಮಾತಾಡೋಕ್ಕೆ. ಯಾಕಂದರೆ ತುಂಬ ಮಾತಂದರೆ ಚುರುಕಂದರೆ ಮೊಬೈಲ್ ಯುಗ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಇವತ್ತೇನು ಲೇಟು, ಗುಡ್ ಲೇಟ್ ಸರ್, ಏನೋ ಇವತ್ತು ಈ ಲೇಟೇನು, ಟೀಚರ್ ನಿಧಾನ ಚಲಿಸಿ ಶಾಲೆ ಒಟ್ಟಾರ ಅಂದ್ಕೊಂಡು ನಾನು ನಿಧಾನ ಚಲಿಸ್ಕೊಂಡು ಬಂದೆ ಅಂದ. ವೆರಿ ಗುಡ್. ಮೆಷೆ ನಿಮ್ಗೊಂದು ವಿಷಯ ಗೊತ್ತಾ? ಏನಪ್ಪ? ಕೊಳ್ಳೆ ಮೊಟ್ಟೆ ಇಡ್ತಾವ ಮೇಷ್ಟ್ರಿ. ಅದೇನು ದೊಡ್ಡ ವಿಷಯನಾ? ಹಾಗಾದರೆ ನೀನೇಕು ಮೇಷ್ಟ್ರಿಗೆ ತರಲೆ ಕ್ವಶನ್ ಕೇಳ್ತಾರೆ. ಆ ಥರ ಬೇರೆ ಬೇರೆ ಹಾಸ್ಯ. ಏನಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಮೇಷ್ಟ್ರು ಮಕ್ಕಳು ಕೇಳ್ತಾಯಿದ್ರು, ನಾನು ಆಗದಿಂದ ಪಾಠ ಮಾಡ್ತಿದ್ದೆ, ನಿಮಗೆ ತಲೆಗೆ ಹೋಯ್ತಾ? ಎಲ್ಲ ಮಕ್ಕಳು ತಲೆಗೆ ಹೋಯ್ತು. ಒಬ್ಬ ಹುಡುಗ, ಇಲ್ಲ ಮೇಷ್ಟ್ರೆ ತಲೆಯೆಲ್ಲ ಹೋಯ್ತು, ಇನ್ನು ಬಾಲ ಹೋಗ್ಲಿಕ್ಕೆ ಬಾಕಿ ಇದೆ ಅಂತ. ಇಷ್ಟವರೆಗೆ ನೋಡ್ತಾ ಇದೆ ಯಾವುದು, ಇವನು ಹಾವು ಹೊತ್ತಿಗೆ ಹೋಗ್ತಾಯಿತ್ತು, ಅಂದರೆ ಹಾವು ಮುಂಗುಸಿ ಹೋಗ್ತಾಯಿತ್ತು, ಅಲ್ಲ ಹೋಗಿ ಎಲ್ಲ ಇದು ಕೊನೆಗೆ ಬೀಲ ಬಾಕಿ ಆಯಿತು. ಆದರೆ ನಮ್ಮ ಶ್ರದ್ಧೆ ಯಾವತ್ತು ನಮ್ಮ ಮಾತಿನ ಶೈಲಿಯಲ್ಲಿ. ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಏನಾದರೂ ಬಂದರೆ ಸಿನಿಮಾ ನಟರು, ಅವರು ಯಾವ ರೀತಿ ಮಾತಾಡ್ಬೋದು? ಮಗ್ನೆ ಚಾನ್ಸ್ ಒಂದ್ರೆ ಸಂಭಲ್ಬೇಕು. ಕಂಟೆಸ್ಟ್ 100 ಗಂಟೆ ನೋಡು ಹೆಂಗ್ ಮಿಂತದ ನೋಡು. ಎಲ್ಲರೂ ಫೋರ್ಫುಲ್ ಆಗಿಬೇಕು. ಯಾಕಂದ್ರೆ ಎಲ್ಲ ಕಚ್ಚಡ ಮಗ ಹೊರ್ತ ಮಗ ಏನಿವಾಗ ಕಷ್ಟಪಡ್ದೆ, ಕಷ್ಟ ನೀನೇ ಕಷ್ಟಪಡ್ತಿದ್ದ, ರೈತ ಕಷ್ಟ ಅಕ್ಕಿ ಬಳಸ್ತಿದ್ದ ಅಷ್ಟೇ ನೋಡು. ಯಾಕಂದ್ರೆ ಅವ್ರಿಗೂ ವಜ್ರ ಮಗ ಕಚ್ಚಡ ಮಗ ಎಲ್ಲ ಹೇಳ್ತಿದ್ರು, ಏನಿಲ್ಲ ನನ್ಗೂ ಅವ್ರಿಗೂ ಏನಿಲ್ಲ, ಕರಿಮಣಿ ಮಲಗ ನಾಡಲ್ಲ, ನಿನ್ನಜ್ಜಿ ಪಿಂಡ ಅಷ್ಟೇ. ಇದು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಧ್ವನಿ. ಅದರ ನನ್ನ ಆತ್ಮೀಯ ಗೆಳೆಯ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ನೀಡುತ್ತಾ ಬಂದಿದ್ವಿ. ಅವರು ಬೇರೆ ಯಾರು ಅಲ್ಲ, ಕನ್ನಡದ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ. ಅವರು ಬಂದರೆ ಯಾವ ರೀತಿ ಮಾತಾಡ್ಬೋದು? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆಗಿ ಸಿನಿಮಾ ನೋಡಿರ್ಬೋದು, ಅದೇ ಥರ ಯಜಮಾನ್ ಇರ್ಬೋದು, ಎಲ್ಲ ಸಿನಿಮಾದಲ್ಲೂ ನಮಗೆ ಪ್ರೋತ್ಸಾಹ ಮಾಡಿದ್ದೀರ, ತುಂಬ ಖುಷಿ ಆಗ್ತಾ ಉಂಟು. ಜೈಲಲ್ಲಿರುವಾಗ ಸೊಳ್ಳೆಗಳೆಲ್ಲ ಶಬ್ದ ಸ್ವರ ಆಗ್ತಾಯಿತ್ತು. ಸ್ಪೆಷಲ್ ಊಟ, ಅಯ್ಯಪ್ಪ ಸ್ಪೆಷಲ್ ಫುಡ್ಡು, ಇಲ್ಲೇನಿದೆ ಮರೆಮ್ಮ ಡಿಸ್ಕು. ನನಗೆ ಆನಂದ ಆಗ್ತಾ ಇದೆ ಕಳೆದು. ಓಕೆ ಫ್ರೆಂಡ್ಸ್, ಇದು ನಮ್ಮ ಟೆನ್ನಿಸ್ ಕೃಷ್ಣ ಧ್ವನಿ. ಆದರೆ ನಮ್ಮ TV9 ತಂಡ ಬಂದರೆ ಅವರು ಯಾವ ರೀತಿ, ಅವರ ಒಂದು ನ್ಯೂಸ್ ಯಾವ ರೀತಿ ಇರ್ಬೋದು? TV9 ತಂಡ ಅಲ್ಲಿ ಪ್ರಿಯ ವೀಕ್ಷಕರೇ, ಮಂಗಳೂರಿನಂತೆ ಮಲೆಯಲ್ಲಿ ಎಲ್ಲರೂ ಹಲವಾರು ಕಂಗಾಲಾಗಿದ್ದಾರೆ ವೀಕ್ಷಕರೇ.
ಅಲ್ಲಲ್ಲಿ ಇದು ಒಂದು ಸಡಗರ, ಅದರಲ್ಲೂ ನಿಮ್ಮ ನಂಬರ್ 1 ಅದರಲ್ಲೂ ಒಂದು ಇವರ ಕಣ್ರಿ, ಇವರ ಹೆಸರೇ ಪೊಂಗಿನಾಮ ಉದ್ಕೊಂಡು ಎಲ್ಲರಿಗೂ ನಾಮ ಹಚ್ಚಿದ ಸಂಸ್ಥೆ ಕಣ್ರಿ. ಪ್ರಿಯ ವೀಕ್ಷಕರೇ, ಇದರಲ್ಲೂ ನಿಮಗೆ ಹಂತವಾಗಿ ಇಡ್ತೇನೆ ಕಣ್ರಿ. ಯಾಕಂತಂದ್ರೆ ಇವನ ಹೆಸರು ಪೊಂಗಿನಾಮ ಉದ್ಕೊಂಡು ಎಲ್ಲರಿಗೂ ಪೊಂಗಿ ಹಚ್ಬಿಟ್ಟ ಕಣ್ರಿ. ಇದು ನಮ್ಮ ಟಿ ವಿ ತಂಡ ಈ ರೀತಿ ಬಂದರೆ, ನಮ್ಮ ನವರಸ ನಾಯಕ ಜಗ್ಗೇಶ್ ಏನಾದರೂ ಬಂದರೆ ಹಾಸ್ಯ ಅಂತ ಅವ್ರು ಯಾವ ರೀತಿ ಮಾತಾಡ್ಬೋದು, ಕನ್ನಡದ ಹಾಸ್ಯ ನಟ ಜಗ್ಗೇಶ್. ಆಯ್ತಲ್ಲ ಲಕಡಿ ಬಗಡಿ ಜುಮ್ಮ ಏನು ಟಚಿಂಗ್ ನಿಕ್ಕ ಹೊಡಿಯ ನಾಗರವಕ ಚಮೇಲ್ ಸಾಬಕ್ ಯಾಕಂದ್ರೆ ಇಲ್ಲಿ ಮೀನು ತೊಗೊಂಡ್ರೆ ಫ್ಲಾಸ್ಟೇ ಫ್ರೀ ಆಗಿ ಕೊಡ್ತಾರೆ, ಅಕ್ಕನ್ ಕೊಟ್ರೆ ತಂಗಿ ಫ್ರೀ ಯಾಕನ್ ಲಕಡಿ ಬಗಡಿ ಜುಮ್ಮ ಚೀ ಕಳ್ಳ ಟಚಿಂಗ್ ಚೀ ಕಳ್ಳ. ನಮಸ್ಕಾರ. ಇದು ನಮ್ಮ ಜಗ್ಗೇಶ್ ಅವರ ಧ್ವನಿ. ಆದರೆ ನಮ್ಮ ಕನ್ನಡದ ಬೆಂಗಳೂರಲ್ಲಿ ಪಾರ್ಲಿಮೆಂಟ್ ಹೋಗ್ತಾ ಇದೆ, ಯಾಕಂದರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬ ಬ್ಯುಸಿ ಇದ್ರು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಂದರೆ ಹೇಗೆ ಅನಿಸ್ತಾ ಇದ್ವು? ಮಾತಾಡೋಕ್ಕಿಲ್ರಿ, ಯಾಕಂದರೆ ಸಿಕ್ಕಾಪಟ್ಟೆ. ಯಾಕಂದರೆ ಬೆಂಗಳೂರಲ್ಲಿ ಮಹಿಳೆಯರಿಗೆ KSRTC ಫ್ರೀ ಕೊಟ್ಟಿದ್ದಾನೆ. ಒಂದು ಮಾತು ಹೇಳ್ಬೇಕಂದ್ರೆ ಯಾಕಂದರೆ ಅಣ್ಣ ಭಾಗ್ಯ, ಸಾದಿ ಭಾಗ್ಯ ಎಲ್ಲ ಕೊಟ್ಟಿನಿ ಅನ್ಬೇಕ್ರೆ. ಜೈ ಕರ್ನಾಟಕ ಮಾತೆ. ಇದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರದನ್ನ. ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂದರೆ, ಬೆಂಗಳೂರಿನ ಪದ್ಮ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಏನಾದರೂ ಬಂದರೆ ಅವರ ಒಂದು ಮಾತಿನ ಶೈಲಿ ವೀಕ್ಷಕರೇ. ಏನಪ್ಪ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರಂದೆ, ಹೋರಾಡಲು ನಾನು ಇನ್ನು ಮುಂದೆ. ಅಭಿಮಾನಿ ಬಂಧುಗಳೇ, ನಿಮ್ಮನ್ನು ಯಾವುದು ಮರಿಲಿಕ್ಕುಂಟ? ನಮ್ಮ ಸಿನಿಮಾ ಇರ್ಬೋದು, ನಮ್ಮ ಎಲ್ಲ ಒಡನಾಟ ಇರ್ಬೋದು, ಎಲ್ಲಾದರೂ ಎಂದೆಂದು ನೀವು ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡಂ ಗೆಲ್ಗೆ. ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಧ್ವನಿ. ಆದರೆ ಅವರ ಪುತ್ರ ಶಿವರಾಜ್ ಬಂದರೆ ಅವರು ಯಾವ ರೀತಿ ಮಾತಾಡ್ಬೋದು? ಶಿವರಾಜ್ ಕುಮಾರ್. ಅಪ್ಪಾಜಿ ನಾನು ಮಲೆಮಹದೇಶಕ್ಕೆ ಹೋದೆ, ಜೋಕಾಲಿ ಮಾಡಿದೆ, ತುಂಬ ವಂಡರ್ಫುಲ್ ಆಗಿತ್ತು. ಅಪ್ಪಾಜಿ ಹೇಳ್ತಾ ಇದ್ರು, ಈ ಬಡಿ ಮಗ ಎಲ್ಲ ಬಿಟ್ಬಿಟ್ಟು ನಾನು ಸಿಂಪಲ್ ಆಗಿಬಿಟ್ಟು ಇವತ್ತಿನ ಡ್ಯಾನ್ಸ್ ಕೊರಿಯೋಗ್ರಾಫರ್ ಸೂಪರ್ ಆಗಿತ್ತು, ಸೊ ವಂಡರ್ಫುಲ್ ಆಗಿತ್ತು, ಸೊ ಬಿ ಹ್ಯಾಪಿ, ಕಂಗ್ರ್ಯಾಚುಲೇಷನ್. ಇದೇ ಕಾರ್ಯಕ್ರಮದಲ್ಲಿ ನಮ್ಮ ದಿವಂಗತ ಶಂಕರ್ ನಾಗ್ ಏನಾದರೂ ಬಂದರೆ ಅವರ ಒಂದು ಮಾತಿನ ಶೈಲಿ. ಶಂಕರ್ ನಾಗ್ ಅವರು ಎಲ್ಲ ಒಂದು ರಿಕ್ಷಾದಲ್ಲಿ ಅವರ ಫೋಟೋ ಇದ್ದೇ ಇರುತ್ತೆ, ಯಾಕಂದರೆ ಅವರು ಶಂಕರ್ ನಾಗ್ ಅವರು ಬಂದರೆ ಅವ್ರು ಯಾವ ರೀತಿ ಮಾತಾಡ್ಬೋದು? ಎಲ್ಲರೂ ಕೇಳ್ತಿದ್ರು, ಶಂಕರ್ ನಾಗ್ ಅವರೇ ನಿಮ್ಮ ಸ್ಟ್ಯಾಚು ಎಲ್ಲಿದೆಯಾ ಅಂತ. ಯಾಕಂದ್ರೆ ಪ್ರತಿಯೊಬ್ಬರ ಮನಸ್ಸು, ಪ್ರತಿಯೊಬ್ಬರ ರಿಕ್ಷಾದಲ್ಲೂ ನನ್ನ ಫೋಟೋ ಇದ್ದೇ ಇರ್ತಲ್ಲ, ಅದೇ ನನಗೆ ದೊಡ್ಡ ಸ್ಟ್ಯಾಚು ಅಲ್ವಾ. ಯಾಕಂದ್ರೆ ಒಂದು ತಾಯಿ ಹರ್ಕ ಸಿರ್ಕೊಳ್ತಾನೆ, ನನ್ನ ತಾಯಿ ಪಕ್ಕ ತಾಯಿ ಒಂದು ಬ್ಯೂಟಿಫುಲ್ ಸೀರೆ ಇಟ್ಕೊಂಡು, ತಾಯಿನೇ ಅಲ್ವಾ. ಯಾಕಂದ್ರೆ ತಾಯಿ ಹೆಣ್ಮಕ್ಳು ಯಾವತ್ತು ಒಂದು ಕೇವಲ ಮಾತಾಡಬೇಡಿ. ಯಾಕಂದರೆ ಯಾವತ್ತು ಹೆಲ್ಮೆಟ್ ಧರಿಸಿ, ನಮ್ಮ ತಲೆಗೆ ಮೊದಲು ಪೆಟ್ಟಾಗೋದು ನಮ್ಮ ತಲೆಗೆ ಅಲ್ವಾ. ಯಾಕಂದ್ರೆ ನಿಮ್ಮ ತಾಯಿ ಪಕ್ಕದ ಮನೆ ಎಲ್ಲ ಕಾಡ್ತಾ ಇದ್ರೆ ನನ್ನ ಫ್ಯಾಮಿಲಿ ಎಷ್ಟೊತ್ತು ಬರ್ತಾ ಅಂತ ಯಾವತ್ತೂ ಮಿಸ್ ಮಾಡಬೇಡಿ. ಬರಲ್ಲ ಆಟೋ ರಾಜ್. ಇದು ನಮ್ಮ ಶಂಕರ್ ನಗರ ಧ್ವನಿ. ಆದರೆ ನಮ್ಮ ಟೈಗರ್ ಪ್ರಭಾಕರ್ ಬಂದರೆ ಅವ್ರ ವೀಕ್ಷಕರು ಅವರೊಂದು ಧ್ವನಿ ಯಾವ ರೀತಿ ಇರ್ಬೋದು? ಟೈಗರ್ ಪ್ರಭಾಕರ್. ಏಯ್ ರಾಜ, ಮೊಟ್ಟಿದೆ ಬಿಡ್ತೀನಿ. ಯಾಕಂದ್ರೆ ನೋಡಿ, ಇವತ್ತು ಬರುವಾಗ ಸಿಕ್ಕಾಪಟ್ಟೆ ಲೇಟು. ಯಾಕಂದ್ರೆ ಇವತ್ತು ನಾಳೆಯಿಂದ ನಾನು ಕೊಡ್ದು ಬಂದೆ, ಇವತ್ತಿಂದ ನಾನು ಕೊಡಿಯಲ್ಲ. ಏಯ್ ರಾಜ, ಇವತ್ತಿಂದ ನಾನು ಪ್ರಾಮಿಸ್ ಮಾಡ್ತೇನೆ. ಯಾಕಂದ್ರೆ ವಂಡರ್ಫುಲ್ ಕಾರ್ಯಕ್ರಮ, ವಂಡರ್ಫುಲ್. ಐ ಮೀನ್ ಟೈಗರು. ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಕೋಮಲ್ ಅವರು ಬಂದರು. ಕೋಮಲ್ ಅವರ ಒಂದು ಆಪ್ತ ರಕ್ಷಕ ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಗೂ ಕೋಮಲ್ ಅವರ ಒಂದು ದೃಶ್ಯ ನೀವು ನೋಡಿರ್ಬೋದು. ಆಗ ವಿಷ್ಣುವರ್ಧನ್ ಅವರು ಸರ್ ಗಾಡಿ ಓಡಿಸ್ತಾ ಇದ್ರು. ಆಗ ಕೋಮಲ್ ಅವರ ಒಂದು ಡೈಲಾಗ್ ಈ ರೀತಿತ್ತು.
ಲೀ ವಿಷ್ಣುವನ್ನ ಲೀ ಟ್ರಿನ್ ಟ್ರಿನ್ ಟ್ರಿ ಲೀ ಗಣೇಶ ವಿಷ್ಣುವನ್ನ ಮೊದಲೇ ನಾನು ಎದುರು ಪೂಕ್ಲ ಲೇ ಗಣೇಶ ವಿಷ್ಣುವನ್ನ ಇದು ಮೊಯ್ನಿ ಮನೆ ನಾನು ಬರಲ್ಲ ಈ ಮಾದೇಶ. ಇದು ನಮ್ಮ ಕೋಮಲ್ ಅವ್ರ ಧ್ವನಿ ಆದರೆ ನಮ್ಮ ಕನ್ನಡದ ಧೀರೇಂದ್ರ ಗೋಪಾಲ್ ಹಾಗೂ ಟೆನ್ನಿಸ್ ಕೃಷ್ಣನಿಗೆ ಒಂದು ಆಸೆ ಇರ್ತದೆ. ಯಾಕಂದರೆ ಈಗ ಕೋಹ್ಲಿ ವ್ಯಾಪಾರ ಮಾಡಬೇಕಂತ, ಆಗ ಟೆನ್ನಿಸ್ ಕೃಷ್ಣ ಧೀರೇಂದ್ರ ಗೋಪಾಲ್ ಹತ್ರ ಬರ್ತಾರೆ. ಧೀರೇಂದ್ರನ್ನ ಎಲ್ಲ ಶಿವ, ಏನಪ್ಪ ಶಿವ? ಏನಿಲ್ಲ ಕಣನ್ನು, ನನಗೆ ಕೋಹ್ಲಿ ವ್ಯಾಪಾರ ಮಾಡಬೇಕಂತ ತುಂಬ ಆಸೆ ಕಣನ್ನು. ಕೋಳಿ ವ್ಯಾಪಾರ ಮಾಡ್ತೀಯಾ? ತಗೋ, ಕೋಳಿ ವ್ಯಾಪಾರ ಮಾಡಕ್ಕಂದ್ರೆ ಮೊಟ್ಟೆ ತಗೊಂಡಪ್ಪ. ಈ ಮೊಟ್ಟೆಯನ್ನು ತಗೊಂಡೋಗಿ ನಮ್ಮ ಕೋಹ್ಲಿ ಮರ್ಯಾದಾದ್ರೆ ಕೊಡ್ತಾರೆ. ಆಗ ಮರುದಿನ ನಮ್ಮ ಧೀರೇಂದ್ರ ಗೋಪಾಲ್ ಬರ್ತಾ ಇದ್ದಾರೆ. ಧೀರೇಂದ್ರ ಗೋಪಾಲ್ ಹತ್ತಿರ ಟೆನ್ನಿಸ್ ಕೃಷ್ಣ ಬರ್ತಾ ಇದ್ದಾರೆ. ಅಣ್ಣೋ, ನೀವು ಕೊಟ್ಟ ಮೊಟ್ಟೆ ನಿನ್ನೆ ಕೋಹ್ಲಿ ಮಲ್ಸರಕ್ಕೆ ಹೋಗ್ತಾ ಇಲ್ಲ ಕಣನ್ನು. ಎಲ್ಲ ಶಿವ, ಮತ್ತೇನಪ್ಪ? ಆಡು ಮರಿ ತರಕ್ಕೆ ಹೋಗ್ತಾ ಇತ್ತಾ? ಇಲ್ಲ ಶಿವ, ಇಲ್ಲ ಕಣನ್ನು. ಮತ್ತೇನಪ್ಪ? ನಮ್ಮ ಕೋಳಿ ಮರಿ ತರಕ್ಕೆ ಹೋಗ್ತಾ ಇತ್ತಾ? ಇಲ್ಲ ಕಣನ್ನು. ನೀವು ಕೊಟ್ಟ ಮೊಟ್ಟೆ ನಿನ್ನೆ ಬಶ್ 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 ಅಂತ ಹೋಗ್ತಾ ಇತ್ತು ಕಣನ್ನು. ಎಲ್ಲ ಎಡವಟ ಆಗೋಯ್ತು ಕಣಪ್ಪ. ನಾನು ಕೊಟ್ಟೆ ಮೊಟ್ಟೆ ನಿನ್ನ ಕೋಳಿ ಮರಿ ಮೊಟ್ಟೆ ಅಲ್ಲ ಕಣಪ್ಪ, ಅದು ಎಡವಟ ಆಗೋಯ್ತು ಕಣಪ್ಪ. ನಾಗರಾವ್ ಮೊಟ್ಟೆ ಕಣಪ್ಪ, ಶಿವನೇ ಶಾಂಬುಲಿಂಗ. ಯಾಕಂದರೆ ಯಾವತ್ತು ಕೊಡಬೇಕಾದ್ರೆ ಅದಲು ಬದಲಾದರೆ ಏನೇನಾಗುತ್ತೆ. ಇವತ್ತು ನಾಗರಾವ್ ಮೊಟ್ಟೆ ಕೊಟ್ಟರು, ಇನ್ನೊಂದು ಬೇರೆ ಬೇರೆ ಕೊಡ್ತಾಯಿದ್ರು ವೀಕ್ಷಕರೇ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕಿಚ್ಚ ಸುದೀಪ್ ಎಂದು ಬಂದರೆ ಅವರ ಒಂದು ಮಾತಿನ ಶೈಲಿ, ನಮ್ಮ ಕನ್ನಡದ ಬಿಗ್ ಬಾಸ್ ಸುದೀಪ್ ಮಾತಾಡಬೇಕಾದ್ರೆ ಎಲ್ಲ ಸೆಂಟಗೆ ರಂಜಾನ್ ರಾಮ್ ದಿ ಆಲಿ ಎಲ್ಲ ಒಂದೇ ಕಣ. ಯಾಕೆ ಕಿತ್ತಾಡ್ತಾರೆ ನೋಡಿ, ನಮ್ಮ ಪಕ್ಷ ನಮ್ಮ ಹಬ್ಬ ಎಲ್ಲ ಕಿಚನ್ಗೊಂದೇ ಆಸೆ ಇರ್ತದೆ. ಯಾಕಂದ್ರೆ ನೋಡಿ, ಬಿಗ್ ಬಾಸ್ ವಿನ್ನರ್ ಶ್ರೀದೇವಿ ಮೇಡಮ್ ಇರ್ಬೋದು, ಧನ್ರಾಜ್ ಇರ್ಬೋದು. ಯಾಕಂದರೆ ನೀವು ಯಾವ ರೀತಿ ಬರ್ತಾ ಇದ್ದೀರ ಆ ರೀತಿ ಮಾತಾಡಿ ಎಲ್ಲ ಯಾಕೆ ನೋಡಿ, ಎಲ್ಲ ಪ್ರೀತಿಯಿಂದ ಮಾತಾಡ್ತಾರೆ, ಎಲ್ಲ ಪ್ರೀತಿ ನೋಡಿ. ರಂಜಾನ್ ರಾಮ್ ದಿ ಆಲಿ ರೊನಾಲ್ಡೋ ಎಲ್ಲ ಓದೆ ಅಷ್ಟೇ ಕಿಚ್ಚ. ಅದರ ಭೋಜರಾಜ್ ವಾಮಂಜೂರ್ ಚಾಪರ್ಕ ತಂಡದ ಕಲಾವಿದರು, ನಾಟಕ ಕಲಾವಿದರು. ಅವರು ಒಂದು ವೇಳೆ ಬಂದರೆ ನಾಟಕ ಡೈಲಾಗ್ ಯಾವ ರೀತಿ ಇರ್ಬೋದು, ಇದೊಂದು ಡೈಲಾಗ್ಸ್ ನಿಮಗೋಸ್ಕರ ಚಾಪರ್ಕ ತಂಡದ ಭೋಜರಾಜ್ ವಾಮಂಜೂರ್. ಏರಿ ಬಾಯ್ತಾರನು ಏರಿ ವಾದಿ ರಜಿ எங்கள் அம்மையில் மகனை தூணினாக்க காலேஜ் பிள்ளை கப்பணும் அண்ணே ಅಂಡರ್ಸ್ಟ್ಯಾಂಡ್ ಅದೇ ಅಂಡರ್ಸ್ಟ್ಯಾಂಡ್. ಅಪ್ಪ ಅಮೇರಿಕಾ ವಾಟ್ ನೇರಿ ಪುಳಿ ಎತ್ತ ಮಗ ನೋ ದಿನೇಶ್ ಅದೇ ಮದುವ ಪಾನ್ ಪರಕ ಹೆಂಗ ಒಂದು ಅರ್ಥ ಅಪ್ಪಗೆ ಶೇಖರ ಅಭ್ಯಾಸ. ಅದು ನಮ್ಮ ಭೋಜರಾಜ್ ವಾಮಂಜೂರ್ ನಾಟಕದ ಒಂದು ದೃಶ್ಯ ಇರ್ಬೋದು. ಆ ಥರ ನಮ್ಮ ಮಕ್ಕಳು ಮಾತಾಡೋದು ಚೆನ್ನಾಗಿರ್ತಾರೆ, ಮುದ್ದಾಗಿರ್ತದೆ, ಅವರೊಂದು ಬ್ಯೂಟಿಫುಲ್ ಆಗಿ. ಯಾಕಂದರೆ ಮನೆಗೆ ಮಕ್ಕಳು ಚೆಂದ, ಕೆರೆಗೆ ತಾವರೆ ಚೆಂದ. ಆ ಥರ ನಮಗೆ ನಿಮ್ಮೆಲ್ಲರ ಕೈ ಚಪ್ಪಾಳೆ ಚೆಂದ, ನಿಮ್ಮೆಲ್ಲ ಪ್ರೋತ್ಸಾಹ ನಮ್ಗೆ ಯಾವತ್ತೂ ಇರಲೇಬೇಕು. ಆ ಥರ ಮಕ್ಕಳು ಮಾತಾಡಿದ್ರೆ ಒಂದು ಮುದ್ದಾಗಿರ್ತದೆ. ಅಲ್ಲ ಡ್ಯಾಡಿ ತುಂಬ ಬಿಸಿ ಹಾಕಿದ್ದಾರೆ, ಮಮ್ಮಿನೂ ಬಿಸಿ ಹಾಕಿದ್ದಾರೆ, ನನ್ನ ಹತ್ರ ಯಾರು ಮಾತಾಡಿಲ್ಲ, ನಿಮ್ಮ ಮಕ್ಕಳು ಮಾತಾಡಿದ್ರೆ ಮುದ್ದಾಗಿರ್ತಾರೆ, ನೋಡೋಕ್ಕೂ ಖುಷಿಯಾಗಿರುತ್ತೆ. ಯಾಕಂದರೆ ಸಣ್ಣದಿರುವಾಗ ನೀವೆಲ್ಲ ನೋಡಿರ್ಬೋದು, ಪಕ್ಕದ ಮನೆಯೆಲ್ಲ ಮಕ್ಕಳೆಲ್ಲ ನೋಡಿ ತುಂಬ ಒಂದು ಅಳ್ತಾ ಇದ್ರು. ಯಾಕಂದರೆ ನಮ್ಮನ್ನು ನೋಡಿ ಎಲ್ಲ ಅದು ಯಾವ ರೀತಿ ಅಂದರೆ ಮಕ್ಕಳಲ್ಲಿ ನೋಡೋಕ್ಕೂ ಚೆನ್ನಾಗಿರ್ತದೆ. ಅದರ ಪಕ್ಕದಲ್ಲಿ ನನಗೆ ಕಾರ್ಯಕ್ರಮಕ್ಕೆಲ್ಲ ತುಂಬ ಲೇಟ್ ಆಗ್ತಾಯಿದೆ ಅಂದ್ರೆ ನಾನು RX ಬೈಕಿಂದ ಬರ್ತಾಯಿದ್ದೆ. ಬೈಕ್ ಸೌಂಡು ನಿಮಗೆ ಈ ರೀತಿ ಇತ್ತು. ಓಕೆ, ಥ್ಯಾಂಕ್ ಯು.